ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ನನಗಿನ್ನೂ ಓದೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಎಕ್ಸಾಮ್ಸ್ ಇನ್ನೇನು ಬರ್ತಾ ಇದೆ, ನನಗೆ ಓದಬೇಕು ಅನ್ನೋ ಒಂದು ಸೀರಿಯಸ್ನೆಸ್ಸೇ ಬಂದಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಎಕ್ಸಾಮ್ಸ್ ಇನ್ನೇನು ತುಂಬ ಹತ್ರ ಬರ್ತಾ ಇದೆ. ಅದರಲ್ಲೂ SSLC ಸ್ಟೂಡೆಂಟ್ಸ್ಗೆ ಮತ್ತು PUC ಸ್ಟೂಡೆಂಟ್ಸ್ಗೆ ಈ ವರ್ಷ ತುಂಬ ಇಂಪಾರ್ಟೆಂಟ್. ಈ ಒಂದು SSLC ಆಗಿರ್ಬೋದು, PUC ಆಗಿರ್ಬೋದು, ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮೇಯ್ನ್ ಸ್ಟೆಪ್ಸ್ ಇದ್ದಾಗೆ. ಅದಕ್ಕೋಸ್ಕರ ಈ ವರ್ಷದಲ್ಲಿ ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಎಕ್ಸಾಮ್ ಬರೀಲೇಬೇಕು. ಇನ್ನು ಎಕ್ಸಾಮ್ಗೆ ಏನಿದ್ರು ಜಸ್ಟ್ ಇನ್ನು 1.5 ಅಥವಾ 2 ತಿಂಗಳಿದೆ. ಇನ್ನು 2 ತಿಂಗಳಿಗಿಂತೂ ಕಡಿಮೆ ಇರೋದ್ರಿಂದ ಈಗ ಈ ಸಮಯ ನಿಮಗೆ ತುಂಬಾ ಇಂಪಾರ್ಟೆಂಟು. ಈಗ ನೀವು ಓದಲೇಬೇಕಾದ ಸಮಯ. ಆದರೆ ಓದೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಬಂದಿರೋದಿಲ್ಲ. ಈಗ ಆಲ್ರೆಡಿ ನೀವು 8 ತಿಂಗಳ ನೀವು ಕಳೆದಿರ್ತೀರ. ಜಸ್ಟ್ ಆ 8 ಅದರ ಹಿಂದೆ ನೋಡಿದಾಗ ಆ 8 ತಿಂಗಳು ಎಷ್ಟು ಬೇಗ ಕಳೆದೋಯ್ತು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ಇನ್ನು ಉಳಿದಿರೋ 1.5 ಅಥವಾ 2 ತಿಂಗಳು ಹೇಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಒಂದೊಂದು ದಿನ ಮತ್ತು ಒಂದೊಂದು ಗಂಟೆ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಓದಬೇಕು ಅನ್ನೋ, ಚೆನ್ನಾಗಿ ಓದಿ ಒಂದು ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಅನ್ನೋ ಒಂದು ಇಂಟ್ರೆಸ್ಟು, ಆಸೆ ಎಲ್ರಿಗೂ ಇರುತ್ತೆ. ಆದರೆ ಓದೋದು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದೇ ಒಂದು ಸಮಸ್ಯೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಈಗ ನಾನು ಇನ್ನು 1.5-2 ತಿಂಗಳ ಎಕ್ಸಾಮ್ ಇದೆ ಅಷ್ಟೇ, ನಾನು ಇನ್ನೂ ಏನೂ ಓದಿಲ್ಲ, ಅಥವಾ ಓದಿದ್ದೀನಿ ಅಥವಾ ಓದಿರೋದು ಸಾಕಾಗ್ತಾ ಇಲ್ಲ ಅಂತ ಆ ಟೆನ್ಷನ್ನಲ್ಲಿ ಕುತ್ಕೊಂಡು ನೀವು ಓದಿದಾಗ ಆ ಟೆನ್ಷನ್ನಲ್ಲಿ ನೀವು ಓದೋದಕ್ಕೂ ಆಗೋದಿಲ್ಲ. ಅಥವಾ ಇನ್ನೂ ಓದಬೇಕಲ್ಲ ಅಂತಂದ್ಬಿಟ್ಟು ಒಂದು 4 ಅವರ್ 5 ಅವರ್ ಕುತ್ಕೊಂಡು ಓದಬೇಕು ಅಂತಂದ್ರೂ ನಿಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಈಗ ಇರೋ ಒಂದು ಸಮಯದನ್ನು ಟೈಮ್ನ ನೀವು ವೇಸ್ಟ್ ಮಾಡದೆ ಪ್ರತಿಯೊಂದು ಗಂಟೆನೂ ಇಂಪಾರ್ಟೆಂಟ್ ಅಂದ್ಕೊಂಡು ನೀವು ಓದಬೇಕು. ಅದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ನೀವು ಓದಬೇಕು ಅಂದರೆ, ಫಸ್ಟ್ ನೀವು ಓದಬೇಕು ಅಂತಂದಾಗ 4 ಅವರ್ ಕುತ್ಕೊಂಡು ಓದಬೇಕಲ್ಲ ಅನ್ನೋ ಒಂದು ಟೆನ್ಷನ್ ನಿಮ್ಮಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ಫಸ್ಟ್ ನಾನು ಜಸ್ಟ್ 1 ಅವರ್ ಓದ್ತೀನಿ ಅಂತಂದ್ಬಿಟ್ಟು ಕುತ್ಕೊಳ್ಬೇಕು. ಆ 1 ಅವರು ಬೇರೆ ನಿಮ್ಮ ಮೈಂಡ್ಗೆ ಬೇರೆ ಏನೂ ಬರಬಾರ್ದು. 1 ಅವರ್ ನಿಮಗೆ ಓದೋದ್ರ ಮೇಲೇ ಕಾನ್ಸಂಟ್ರೇಷನ್ ಇರಬೇಕು. ಸೊ 1 ಅವರ್ ಓದ್ತೀನಿ ಅಂತ ಕುತ್ಕೊಂಡಾಗ ನಿಮಗೆ ಆರಾಮಾಗಿರುತ್ತೆ. ಆರಾಮಾಗಿ ಆ ಕಾನ್ಸಂಟ್ರೇಷನ್ ಕುತ್ಕೊಂಡು ಓದ್ಬೋದು. ಆ 1 ಅವರ್ ಓದಿದಾದಮೇಲೆ ನೀವು ಜಸ್ಟ್ 10 ನಿಮಿಷ ಒಂದು ಬ್ರೇಕ್ ತೊಗೊಳ್ಳಿ. ಆ 10 ನಿಮಿಷ ಬ್ರೇಕ್ ತೊಗೊಂಡ್ರೆ ನಿಮ್ಮ ಮೈಂಡನ್ನ ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಇನ್ನು 1 ಅವರ್ ಓದೋದಕ್ಕೆ ಅದೇ ಒಂದು ಬೂಸ್ಟಪ್ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ನಾನು 1 ಅವರ್ ಓದ್ತೀನಿ ಅಂತ ಕೂತ್ಕೊಳ್ಳಿ. 1 ಅವರ್ ಕಂಪ್ಲೀಟ್ ಆದಮೇಲೆ ನೀವು ಆ ಬ್ರೇಕ್ನ ತೊಗೊಳ್ಳಿ. ಆ ಬ್ರೇಕ್ನ ತೊಗೊಂಡು ಮತ್ತೆ 1 ಅವರ್ನ ನೀವು ಆರಾಮಾಗಿ ಕುತ್ಕೊಂಡು ಓದ್ಬೋದು. ಅದೇ ರೀತಿ ಪ್ರತಿಯೊಂದು ನೀವು 4 ಗಂಟೆ ಓದ್ತೀರಂದರೆ ಪ್ರತಿ 1 ಅವರ್ಗೆ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳಿ. ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇನ್ನು 1 ಅವರ್ ಓದೋದಕ್ಕೆ ನಿಮಗೆ ಅದೇ ಒಂದು ಮೋಟಿವೇಶನ್ನ ಕೊಡುತ್ತೆ. ಅದನ್ನು ಬಿಟ್ಟು ನಾನು ಒಂದೇ ಸಲ 4 ಅವರ್ ಕುತ್ಕೊಂಡು ಓದ್ಬಿಡ್ತೀನಿ ಅಂತ ಓದಿದಾಗ ನಿಮಗಿನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಓದ್ತಾ ಇದ್ದಂಗೆ ನೀವು ಆ ಹಿಂದೆ ಓದಿರೋದನ್ನ ಮರಿತಾ ಹೋಗ್ತಾ ಇರ್ತೀರ. ಅದಕ್ಕೋಸ್ಕರ ಎವ್ರಿ 1 ಅವರ್ಗೆ ಬ್ರೇಕ್ ತೊಗೊಳ್ಳಿ. ನೀವು ರಿಲ್ಯಾಕ್ಸ್ ಆಗ್ತೀರಿ, ನಿಮ್ಮ ಮೈಂಡ್ ರೀಚಾರ್ಜ್ ಕೂಡ ಆದಂಗೆ ಆಗುತ್ತೆ. ಇನ್ನು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಆ 1 ಅವರ್ ನಾನು ಕುತ್ಕೊಂಡು ಓದಬೇಕಲ್ಲ, ಆ 1 ಅವರ್ ಬುಕ್ ಮುಂದೆ ಕುತ್ಕೊಂಡು ಓದೋದು ಕೂಡ ಕಷ್ಟ ಇರುತ್ತೆ. ಆ ಥರ ಸ್ಟೂಡೆಂಟ್ಸು ತುಂಬ ಜನ ಇರ್ತಾರೆ. ಅವ್ರಿಗೆ ಎಕ್ಸಾಮ್ಸ್ ಅಂದರೆ ಅಷ್ಟೊಂದು ಸೀರಿಯಸ್ನೆಸ್ ಕೂಡ ಇರೋದಿಲ್ಲ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಲ್ರೆಡಿ ನೀವು ಪ್ರಯತ್ನ ಪಟ್ಕೊಂಡು ನೀವು ಸ್ಕೂಲು ಅಥವಾ ಕಾಲೇಜಿಗೆ ಹೋಗ್ಕೊಂಡು 8 ತಿಂಗಳನ್ನ ಕಳೆದಿದ್ದೀರ. ಅರ್ಥ ಆಯ್ತಾ? ಇನ್ನು ಈಗ ಉಳಿದಿರೋ ಸಮಯನಾದರೂ ನೀವೀಗ ಚೆನ್ನಾಗಿ ಓದಲೇಬೇಕಾಗುತ್ತೆ. ಈಗೆಲ್ಲ ಇನ್ನೇನು ಪ್ರಿಪ್ರೇಟ್ರಿ ಹತ್ರ ಬಂದಿರೋದ್ರಿಂದ ರಿವಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಇಷ್ಟು ದಿನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ಈಗ ರಿವಿಷನ್ ಸ್ಟಾರ್ಟ್ ಆಗಿದೆ. ನಿಮ್ಮ ಟೀಚರು ಕ್ಲಾಸಲ್ಲಿ ಪಾಠ ಮಾಡುವಾಗ, ರಿವಿಷನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕೇಳಿ. ಇನ್ನೊಂದು ಸಲ ನೀವು ಹಿಂದೆ ಆ ಪಾಠ ಚೆನ್ನಾಗಿ ಕೇಳಿಲ್ಲ ಅಂದರೆ ಈ ರಿವಿಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ನೇ ಅವರು ಆನ್ಸರ್ಸ್ ಮಾಡ್ತಾಯಿರ್ತಾರೆ ಮತ್ತು ಫುಲ್ ಅದನ್ನ ರಿವಿಷನ್ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಈಗ ನೀವು ಇಂಟ್ರೆಸ್ಟಾಗಿ ಕೇಳಿ ನೀವು ಕಲ್ತ್ಕೊಂಡ್ರೂ ನೀವು ಈಗ ಉಳಿದಿರೋ ಸಮಯನ ಇಷ್ಟು ದಿವಸದಿಂದ ಹಿಂಗೆ ಕಳೆದಿದ್ದೀರ, ಈ 1.5 ಅಥವಾ 2 ತಿಂಗಳ ಇದೆಯಲ್ಲ, ಈಗ ನೀವು ಚೆನ್ನಾಗಿ ಓದಿದ್ರೂ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಆದರೆ 1 ಅವರ್ ಕುತ್ಕೊಂಡು ಓದೋದು ಕೂಡ ಕಷ್ಟ ಆಗ್ತಾ ಇರುತ್ತೆ. ಅವ್ರು ಏನು ಮಾಡಬೇಕಂದ್ರೆ, ನೀವು ಫಸ್ಟ್ 1 ಅವರ್ ಬೇಡ, ಹಾಫ್ ಆನ್ ಅವರ್ ಜಸ್ಟ್ ನೀವು ಬುಕ್ ಮುಂದೆ ಕೂತ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ, 1 ಪೇಜ್ ಆಗುತ್ತೋ 2 ಪೇಜ್ ಆಗುತ್ತೋ ಅಷ್ಟೇ ಓದಿ. ಹಾಫ್ ಆನ್ ಅವರ್ ಆದಮೇಲೆ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳಿ. ಮತ್ತೆ ಹಾಫ್ ಆನ್ ಅವರ್ ಓದಿ.
ಹಾಫ್ ಆನ್ ಅವರ್ ಆಗಲೂ ಅಷ್ಟೇ ನೀವು 1 ಪೇಜ್ 2 ಪೇಜ್ ಎಷ್ಟೋ ಓದಿ, ಮತ್ತೆ ಒಂದು 10 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಹಾಫ್ ಆನ್ ಅವರ್ ನೀವು ಬುಕ್ ಮುಂದೆ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಪೇಜ್ ಓದಿ. ಈ ರೀತಿ ಡೈಲಿ ಒಂದು 2 ರಿಂದ 3 ದಿವಸ ಮಾಡ್ತಾಯಿದ್ರೆ ಸೊ 2 ಪೇಜ್ 3 ಪೇಜ್ ಓದೋರು ನೀವು ಮತ್ತೆ ಆ ಓದೋದನ್ನು ಜಾಸ್ತಿ ಮಾಡ್ತಾರೆ. ಇದೇ ರೀತಿ ನೀವು ಒಂದು ವಾರ ಈ ರೀತಿ ಮಾಡೋದ್ರಿಂದ ನಿಮಗೆ ಫಸ್ಟು ಕುತ್ಕೊಂಡು ಓದೋದಕ್ಕೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಯಾಕೆಂದರೆ ಇಷ್ಟು ದಿವಸದಿಂದ ನೀವು ಹೆಂಗೋ ಟೈಮ್ ಕಳ್ಕೊಂಬಂದುಬಿಟ್ಟಿದ್ದೀರಾ, ಆದರೆ ಈಗ ತುಂಬ ಪ್ರೀಷಿಯಸ್ ಟೈಮ್ ಇರೋದರಿಂದ ನೀವು ಓದಲೇಬೇಕು. ಅದಕ್ಕೋಸ್ಕರ ಈ ಒಂದು ಪ್ರಾಕ್ಟೀಸ್ ಮಾಡಿ. ಒಂದು ವಾರ ಇದೇ ಅಭ್ಯಾಸ ಮಾಡಿದಾಗ ನೀವು ಆರಾಮಾಗಿ ಅರ್ಧ ಗಂಟೆ ಕುತ್ಕೊಂಡು ಓದೋ ರೀತಿ ಆಗ್ತೀರ. ಆ ಅರ್ಧ ಗಂಟೆ ಇರೋದು 1 ಅವರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ಓದಿದಾಗ ಸೊ 1 ಅವರ್ ಓದಿದ್ದಾದಮೇಲೆ ಮತ್ತೆ 10 ನಿಮಿಷ ಬ್ರೇಕ್ ತೊಗೊಂಡು ನಿಮ್ಮ ಮೈಂಡ್ ರೀಚಾರ್ಜ್ ಆದಂಗೆ ಆಗುತ್ತೆ, ಫ್ರೆಶ್ ಆಗುತ್ತೆ. ಮತ್ತೆ 1 ಅವರ್ ಕುತ್ಕೊಂಡು ನೀವು ಓದಿ. ಈ ರೀತಿ ಓದೋ ಅಭ್ಯಾಸನ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಅರ್ಧ ಗಂಟೆನೇ ಓದೋದು ಕುತ್ಕೊಳ್ಳೋಕ್ಕಾಗಲ್ಲ ಅಂತಂದ್ಬಿಟ್ಟು ನೀವಿದ್ದರೆ ಇನ್ನು 1.5-2 ತಿಂಗಳು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ಈಗ ನಿಮ್ಗೆ ಸಿಕ್ಕಿರೋದು ಇದು ತುಂಬ ಅಮೂಲ್ಯವಾದ ಸಮಯ. ಇದನ್ನು ಕಳ್ಕೊಂಡ್ರೆ ಮತ್ತೆ ಈ ರೀತಿ ಒಂದು ಟೈಮ್ ಸಿಗೋದಿಲ್ಲ. ಯಾಕಂದರೆ ಎಕ್ಸಾಮ್ ಹತ್ತತ್ರ ಬಂದುಬಿಟ್ಟಿದ್ದೀರ. ನೀವು ಈಗ ಯಾವ ರೀತಿ ಇದ್ದೀರ ಅಂದರೆ ಜಸ್ಟ್ ನೀವು 100 ಮೀಟರ್ ಓಟ ಅಂದರೆ ಜಸ್ಟ್ ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. 100 ಮೀಟರ್ಸ್ ರನ್ನಿಂಗ್ ರೇಸಲ್ಲಿ ವರ್ಲ್ಡ್ ರೆಕಾರ್ಡ್ ಅಂದರೆ 9.58 ಸೆಕೆಂಡ್ಸಲ್ಲಿ ಉಸೇನ್ ಬೋಲ್ಟ್ ಅವರು ಓಡಿದ್ದಾರೆ. ಅದೇ ವರ್ಲ್ಡ್ ರೆಕಾರ್ಡ್. ಅವರು ಎಷ್ಟೋ ಪ್ರಯತ್ನ ಪಟ್ಕೊಂಡು ಬಂದಿರ್ತಾರೆ, ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಒಂದು ಜಸ್ಟ್ ಒಂದು 10 ಸೆಕೆಂಡ್ ಅವ್ರು ಸುಮ್ಮನೆ ಓಡದೆ ಇದ್ಬಿಟ್ಟಿದ್ದರೆ ಆ ವರ್ಲ್ಡ್ ರೆಕಾರ್ಡೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸೊ ಈಗೇನು ಅವರು ಒಂದು 10 ಸೆಕೆಂಡಲ್ಲಿ ಓಡಿದ್ದಾರೆ ಅಂದರೆ ನಿಮ್ಗೆ ಅದನ್ನು ಓಡೋದಕ್ಕೆ ಒಂದು 20 ಸೆಕೆಂಡ್ ಬೇಕಾಗ್ಬೋದು. ನಿಮಗೆ ಒಂದು ಸ್ಕೂಲೋ ಅಥವಾ ಕಾಲೇಜೆಲ್ಲ ಕಾಂಪಿಟೇಷನ್, ಈ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇದ್ದಾಗ ನೀವು ಜಸ್ಟ್ ಒಂದು 20 ಸೆಕೆಂಡ್ ನಿಂತ್ಕೊಂಡ್ರೆ ಏನಾಗುತ್ತೆ? ನಿಂತ್ಕೊಂಡ್ರೆ ನಿಮ್ಮ ಜೊತೆ ಕಾಂಪಿಟೇಟರ್ಸ್ ಏನಿರುತ್ತೆ ಅವರು ಓಡ್ತಾರೆ, ಅವರು ವಿನ್ ಆಗ್ತಾರೆ. ನೀವು ಓಡಿ ಫಸ್ಟೇ ಬರಬೇಕಂತ ಏನಿಲ್ಲ. ನೀವು ಜಸ್ಟ್ ಓಡೋಕ್ಕಾದರೂ ಸ್ಟಾರ್ಟ್ ಮಾಡಿದರೆ ಸೊ ಸೆಕೆಂಡೋ, ಥರ್ಡೋ, ಫೋರ್ತೋ ಯಾವುದೋ ಒಂದು ಬರ್ತೀರ. ಆದರೆ ನನಗೆ ಓಡೋಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ನಿಂತುಬಿಟ್ರೆ ಆ ಇದ್ದ ಕಡೆನೇ ಎದ್ದು ಬಿಡ್ತೀರ. ಅದೇ ರೀತಿ ನಿಮಗೆ ಈಗ ಫೈನಲಾಗಿ ಉಳಿದಿರೋ 1.5ರಿಂದ 2 ತಿಂಗಳು ಸಮಯ. ಅದಕ್ಕೋಸ್ಕರ ಈಗ ನೀವು ಎಷ್ಟಾಗುತ್ತೋ ಅಷ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಓದಿಲ್ಲ ಅಂದರೂ ತೊಂದರೆ ಇಲ್ಲ. ಸೊ ರಿವಿಷನ್ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ, ಅದನ್ನು ಚೆನ್ನಾಗಿ ಕೇಳಿ ಫಸ್ಟ್ ಹಾಫ್ ಆನ್ ಅವರಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರಾ. ಸೊ ನೀವೇನು ಅಂದ್ಕೊಂಡಿರ್ತೀರ, ನಿಮ್ದು ಏನು ರೇಂಜ್ ಇದಕ್ಕಿಂತ ಒಂದು 20-30% ಜಾಸ್ತಿನೇ ತೆಗಿಬೋದು ನೀವು. ಅದಕ್ಕೋಸ್ಕರ ಸೊ ಈಗೇನು ಟೈಮ್ ಇದೆಯೋ ಅದನ್ನು 1 ನಿಮಿಷನೂ ನೀವು ವೇಸ್ಟ್ ಮಾಡದೆ ಆದಷ್ಟು ಓದೋದ ಕಡೆ ಗಮನ ಕೊಡಿ. ಈಗ ಅದನ್ನು ಬಿಟ್ಟು ನೀವೇನೋ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇದೇ ರೀತಿ ಟೈಮ್ ಕಳೀತಾ ಇದ್ದರೆ ಸೊ ಈಗ 8 ತಿಂಗಳೇ ಹೇಗೆ ಹೋಗಿದೆಯೋ ಗೊತ್ತಿಲ್ಲ. ಇನ್ನು 2 ತಿಂಗಳ ಅಥವಾ 1.5 ತಿಂಗಳೇ ಇದೆಯಲ್ಲ, ಇದು ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಈಗ ಏನರಲ್ಲಿ ನೀವು ಬ್ಯುಸಿ ಇದ್ದೀರೋ, ಮೊಬೈಲು, ಟಿ ವಿ, ಫ್ರೆಂಡ್ಸು, ಮಾತು, ಇದೆಲ್ಲ ನಿಮ್ಗೆ ಮತ್ತೆ 2 ತಿಂಗಳಾದಮೇಲೆ ಸಿಗುತ್ತೆ. ಆದರೆ ಈ ಟೈಮ್ ಇದೆಯಲ್ಲ, ಈ ಟೈಮ್ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರ ಈಗ ಸಿಕ್ಕಿರೋ ಸಮಯನ ಯಾರೂ ದಯವಿಟ್ಟು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಈಗಲೂ ನೀವು ಸೀರಿಯಸ್ಸಾಗಿ ನೀವು ಓದಿನ ಕಡೆ ಗಮನ ಕೊಟ್ಟು ಓದಿದರೆ ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರ. ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನೀವು ನಿಮ್ಮ ಸ್ಟಡೀಸಲ್ಲಿ ಸೀರಿಯಸ್ ಆಗಿದ್ದೀರಾ ಅಂತಲೇ ಅರ್ಥ. ನೀವು ಓದೋದಕ್ಕೆ ಈಗ ರೆಡಿ ಇದ್ದರೆ ರೆಡಿ ಅಂತ ಕಾಮೆಂಟ್ ಮಾಡಿ, ಸ್ಟಡಿ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.